ನಗರದಲ್ಲಿ 4.5 ಲಕ್ಷ ಮೌಲ್ಯದ ಮನೆ ಕಳ್ಳತನ ಮಾಡಿದ್ದ 3 ಆರೋಪಿಗಳನ್ನು ಕೊಲ್ಲಾಪುರದಲ್ಲಿ ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಮನೆ ಕಳ್ಳತನವಾದ ಕೂಡಲೇ ಶ್ವಾನದಳ ಬೆರಳಚ್ಚು ತಜ್ಞರು ಹೋಗಿ ತಪಾಸಣೆ ಮಾಡಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದರು. ಬೆಳಗಾವಿ ನಗರ ವಾಸಿಗಳು ಮನೆ ಬಿಟ್ಟು ಹೋಗುವಾಗ ಪೊಲೀಸರಿಗೆ ಮಾಹಿತಿ ನೀಡಿದರೆ ಅಲ್ಲಿ ಪೊಲೀಸ್ ರಾತ್ರಿ 2 ಬಾರಿ ಸುತ್ತಮುತ್ತಲು ತಪಾಸಣೆ ಮಾಡಿ ಬರುತ್ತಾರೆ. ಇಲ್ಲಿಯವರೆಗೆ 225 ಮನೆಗಳು ಕಳ್ಳತನವಾಗಿಲ್ಲ ಎಂದರು. ಬೆಳಗಾವಿ ಲಾಕ್ ಹೌಸ್ ಸಿಸ್ಟಮ್ ಯಶಸ್ವಿಯಾದ ಮೇಲೆ ಎಲ್ಲಾ ಜಿಲ್ಲೆಯ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲೂ ಅನುಷ್ಠಾನ ಮಾಡಲು ಪೊಲೀಸ್ ಮಹಾನಿರ್ದೇಶಕರು ಸೂಚನೆ ನೀಡಿದ್ದಾರೆ ಎಂದರು. ಹಾಗೆಯೇ APMC ಸ್ಟೇಷನ್ನಲ್ಲಿ ಕೂಡ ಒಂದು ಮನೆ ಕಳ್ಳತನ ಕೇಸ್ ಆಗಿತ್ತು. ಅದರಲ್ಲಿ ಇದು 4.5 ಲಕ್ಷದ ಪ್ರಾಪರ್ಟಿ ನಮ್ಮ APMC ಇನ್ಸ್ಪೆಕ್ಟರ್ ಉಸ್ಮಾನ್ ಔಟಿ ಮತ್ತು ಅವರದು ಕ್ರೈಮ್ ಟೀಮ್ ಕೊಲ್ಹಾಪುರಿಂದ ಈ 3 ಆರೋಪಿಗೆ ದಸ್ತಗಿರಿ ಮಾಡಿ ಈ 4.5 ಲಕ್ಷದ ಆಸ್ತಿಯನ್ನು ಜಪ್ತಿ ಮಾಡಲು ಯಶಸ್ವಿ ಆಗಿದ್ದಾರೆ. ನಮಗೆ ಯಾವಾಗ ಒಂದು ಪ್ರಾಪರ್ಟಿ ಆಫೆನ್ಸ್ ಆಗುತ್ತೆ ತಕ್ಷಣವೇ ನಮ್ಮದು ಡಾಗ್ ಸ್ಕ್ವಾಡ್, ಫಿಂಗರ್ ಪ್ರಿಂಟ್ ಸ್ಕ್ವಾಡ್ ಅಲ್ಲಿ ಹೋಗುತ್ತೆ. ಈ ಫಿಂಗರ್ ಪ್ರಿಂಟ್ ಆಧಾರದ ಮೇಲೆ ನಾವು ಇಲ್ಲಿವರೆಗೆ ತಗೊಂಡಿದ್ದ ಮಾಹಿತಿ ಪ್ರಕಾರ ದಿಲ್ಲಿ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಗೋವಾ, ಮಹಾರಾಷ್ಟ್ರ ಅಲ್ಲಿಂದ ಗ್ಯಾಂಗ್ಗಳು ಬಂದು ನಮ್ಮ ಊರಲ್ಲಿ ಕಳ್ಳತನ ಮಾಡ್ತಾಯಿದ್ದಾರೆ. ನಮ್ಮ ರಾಜ್ಯದ ಕೂಡ ಗುಲ್ಬರ್ಗ, ಶಿವಮೊಗ್ಗ ಈ ಊರಿಂದ ಈ ಗ್ಯಾಂಗ್ಗಳು ಬಂದು ನಮ್ಮ ಬೆಳಗಾವಿ ನಗರಲ್ಲಿ ಮನೆ ಕಳ್ಳತನ ಮಾಡ್ತಾಯಿದ್ದಾರೆ. ಅವ್ರದ್ದು ಮೋಡಸ್ ಏನಿರುತ್ತೆ ಅಂದರೆ, ಇವರು ಡೇ ಟೈಮ್ನಲ್ಲಿ ಸುಮ್ಮನೆ ಒಂದು ಹೂಗಳದು ಅಥವಾ ಒಂದು ಬೂಟಿ ತಗೊಂಡು ಏರಿಯಾನಲ್ಲಿ ತಿರುಗಾಡ್ತಾ ಇದ್ದಾರೆ. ಯಾವ ಮನೆಗೆ ಕೀಲಿ ಇದೆ, ಲಾಕ್ ಇದೆ ಅದು ಅಬ್ಸರ್ವ್ ಮಾಡ್ತಾರೆ. ಕೆಲವರು ಸೆಂಟ್ರಲ್ ಲಾಕ್ ಕಂಡು ಬರಲ್ಲ, ಹೊರಗಡೆ ಲಾಕ್ ಇರಲ್ಲ. ಆದರೆ ಆ ಮನೆ ಎದುರುಗಡೆ ಡಸ್ಟ್ ಸೆಟಲ್ ಆಗಿರುತ್ತದೆ, ನ್ಯೂಸ್ ಪೇಪರ್ ಯಾರೂ ಪಿಕಪ್ ಮಾಡಿಲ್ಲ, ಆ ಥರ ಕೆಲವು ಸೈನ್ಸ್ ಇರುತ್ತೆ. ಮತ್ತು ಲೈಟ್ ಆಫ್ ಇದೆ, ಪೂರ್ತಿ ರಾತ್ರಿ ಲೈಟ್ ಆಫ್ ಇದೆ. ಅದು ನೋಡಿಕೊಂಡು ಇವರು ಆ ಮನೆ ಮಾರ್ಕ್ ಮಾಡ್ತಾರೆ. ನೆಕ್ಸ್ಟ್ ಅದೇ ರಾತ್ರಿ ಆ ಮನೆಗೆ ಬಂದು ಇವರು ಜನರಲಿ 12 ಗಂಟೆಯಿಂದ 5 ಗಂಟೆ ಒಳಗಡೆ ಇದು ಕಳ್ಳತನ ಆಗುತ್ತೆ. ಮ್ಯಾಕ್ಸಿಮಮ್ ಕಳ್ಳತನ ಕೇಸಸ್ನಲ್ಲಿ 90% ಕೇಸಸ್ ರಾತ್ರಿ ಆಗುತ್ತೆ, ಕೆಲವು DHBT ಇರುತ್ತೆ. ಸೊ ಈ ಮನೆ ಕಳ್ಳತನ ಪ್ರಿವೆಂಟ್ ಮಾಡೋಕ್ಕೆ ನಾವು ಒಂದು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಪ್ರಾಜೆಕ್ಟನ್ನು ಶುರು ಮಾಡಿದ್ದೀವಿ. ಇಲ್ಲಿವರೆಗೆ 275 ಮನೆಗಳದ್ದು ಮಾಹಿತಿ ನಮ್ಮ ಕಂಟ್ರೋಲ್ ರೂಮ್ಗೆ ಬಂದಿದೆ. ಆ ಮನೆಯನ್ನು ನಮ್ಮ ಪೊಲೀಸ್ ಸಿಬ್ಬಂದಿ ಅಧಿಕಾರಿ, ನೈಟ್ ರೌಂಡ್ಸ್ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಕನಿಷ್ಠ 2 ಸಲ ರಾತ್ರಿ 12 ಗಂಟೆಯಿಂದ 5 ಗಂಟೆ ಒಳಗಡೆ ಕನಿಷ್ಠವಾಗಿ 2 ಸಲ ಹೋಗಿ ಸುತ್ತಮುತ್ತಲು ಚೆಕ್ ಮಾಡ್ತಾರೆ. ಅವರದ್ದು ಒಂದು ಸೆಲ್ಫಿ ತಗೊಳ್ತಾರೆ ಮತ್ತು ನಮಗೆ ಕೊಡ್ತಾರೆ. ಈ ಮನೆಗಳಲ್ಲಿ ಯಾವುದೇ ಕಳ್ಳತನ ಆಗಿಲ್ಲ. ಸೊ ನಾವು ನಿಮ್ಮ ಮನೆ ಕಾಪಾಡಲು ನಮಗೆ ಸಹಕರಿಸಿ. ಈ ನಮ್ಮ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ದು ಒಂದು ಡೆಡಿಕೇಟೆಡ್ ವಾಟ್ಸಪ್ ನಂಬರ್ ಇದೆ. ನಿಮ್ಮ ಡೇಟಾ ಕಾನ್ಫಿಡೆನ್ಷಿಯಲ್ ಆಗಿ ಇರುತ್ತೆ. ದಯವಿಟ್ಟು ಆ ನಂಬರ್ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನಲ್ಲಿ ಅವೈಲೇಬಲ್ ಇದೆ, ಅಥವಾ 112ಗೆ ಕರೆ ಮಾಡಿಕೊಂಡು ಆ ನಂಬರ್ ನೀವು ತೊಗೋಬಹುದು. ಈ ನಮ್ಮ ಪ್ರಾಜೆಕ್ಟ್ ಸಕ್ಸಸ್ ಆದಮೇಲೆ ಈಗ ಮಾನ್ಯ DG ಆ್ಯಂಡ್ IGP ಸಾಹೇಬರು ಎಲ್ಲ ಜಿಲ್ಲೆ ಮತ್ತು ಎಲ್ಲ ಕಮಿಷನರೇಟ್ನಲ್ಲಿ ಕೂಡ ಈ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಲು ನಿರ್ದೇಶನ ನೀಡಿದ್ದಾರೆ. ಇವರದು ನಾವು ಇಂಟ್ರಾಗೇಷನ್ ಮಾಡಿದಾಗ ಈ 4 ಮಂದಿದು ಇದು ಗ್ಯಾಂಗ್ ಇದೆ. ಅವರು ಇಲ್ಲಿ ಬಂದಿದ್ದರು. 3 ಮಂದಿ ನಾವು ಹುಡುಕ್ತಾ ಇದ್ದೀವಿ. ಅವರು ಕೂಡ ನಾರ್ತ್ ಇಂಡಿಯಾದವರು ಇದ್ದಾರೆ. ಈ ಮನೆ ಲೊಕೇಟ್ ಮಾಡೋಕ್ಕೆ ಅವರಿಗೆ ಯಾರು ಸಹಾಯ ಮಾಡಿದರೆ ಅದು ಇನ್ನೂ ತನಿಖೆಯಲ್ಲಿ ಬಾಕಿ ಇದೆ. ಯಾಕೆಂದರೆ 2ನೇ ತಾರೀಕಿಗೆ ಕಳ್ಳತನ ಆಗಿದೆ. ಇವರು 30ನೇ ತಾರೀಕು ರಾತ್ರಿಯಲ್ಲಿ ಬಂದಿದ್ದಾರೆ. ಸೊ ಆವಾಗ ಇವರು ಲಕ್ಕಿ ಒಂದು ದಿನದಲ್ಲಿ ಇವರಿಗೆ ಲಾಕ್ಡ್ ಹೌಸ್ ಸಿಕ್ಕಿದೆ, ಅಥವಾ ಯಾರು ಇಲ್ಲಿಂದ ಲೋಕಲ್ ಮಾಹಿತಿ ಅವರಿಗೆ ಕೊಟ್ಟಿದ್ದಾರೆ ಆ ನೆಟ್ವರ್ಕ್ ನಾವು ಪತ್ತೆ ಮಾಡ್ತಾ ಇದ್ದೀವಿ. ಬಟ್ ಟೋಟಲ್ 4 ಆರೋಪಿ ಇದ್ದಾರೆ, 3 ಇನ್ನೂ ಪತ್ತೆ ಆಗಬೇಕಾಗಿದೆ. ಇಲ್ಲ UPಯಿಂದ ಇಲ್ಲಿ ಬಂದು ಆ ಆಭರಣಗಳು ತೊಗೊಂಡು ಹೋಗಿ ಅಲ್ಲಿ ಮತ್ತೆ ವಾಪಸ್ ಹೋಗಿದ್ದಾರೆ. ನಮಗೆ ಇಲ್ಲಿ ಉತ್ತರ ಪ್ರದೇಶ್ ಪೊಲೀಸ್ ಮತ್ತು ದಿಲ್ಲಿ ಪೊಲೀಸ್ ಅವರಿಂದ ಕೂಡ ನಮಗೆ ಬಹಳ ಸಹಾಯ ಸಿಕ್ಕಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.